ಏನು 29 ಇದೇ ತಿಂಗಳು 29ನೇ ತಾರೀಕು ಗಡಿನಾಡು ಅಂದರೆ ನಮ್ಮ ಆನೇಕಲ್ ನಗರದಲ್ಲಿ ಒಂದು ನಮ್ಮ ತಾಲೂಕಿಗೆ ಒಂದು ಹಬ್ಬದ ವಾತಾವರಣದಲ್ಲಿ ಏನು ಕಾರ್ಯಕ್ರಮ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡದ ರಣಕಹಳೆಯನ್ನು ಊದೋದ್ರ ಮುಖಾಂತರ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಕೂತು ಚರ್ಚೆ ಮಾಡಿ ಒಂದು ಕಾರ್ಯಕ್ರಮ. ಬೆಂಗಳೂರು ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರವಾಗಿದೆ. ಬೆಂಗಳೂರಿಗೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನ ಬಂದು ಇಲ್ಲಿ ನೆಲೆಸುತ್ತಿದ್ದಾರೆ. ಇದರ ನಡುವೆ ನಾವು ನಮ್ಮ ಭಾಷೆ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿಗಳನ್ನ ಉಳಿಸಿಕೊಳ್ಳುವಂತಹ ಸವಾಲು ನಮ್ಮ ಎದುರಿಗಿದೆ. ಅಂತಹ ಸವಾಲುಗಳನ್ನ ನಾವು ಎದುರಿಸಿ ನಿಲ್ಲಬೇಕಿದೆ. ಇಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಸ್ಥಳೀಯರಿಗಿಂತ ಹೊರಗಿನವರೇ ಅಂದ್ರೆ ಅನ್ಯರೇ ಹೆಚ್ಚಾಗಿದ್ದಾರೆ. ಆ ಒಂದು ಗಡಿನಾಡಲ್ಲಿ ನಾವಿದ್ದೇವೆ. ಅಂತಹ ಒಂದು ಹೈಟೆಕ್ ನಗರಿಯಲ್ಲಿ ನಾವಿದ್ದೇವೆ. ಇಲ್ಲಿ ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ಇದೇ ಆಗಸ್ಟ್ 29ರಂದು ಗಡಿನಾಡ ಉತ್ಸವವನ್ನ ಆಯೋಜಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಲೋಕೇಶ್ ಗೌಡ್ರ ನೇತೃತ್ವದಲ್ಲಿ ಆನೇಕಲ್ ಪಟ್ಟಣದ ASB ಮೈದಾನದಲ್ಲಿ ಈ ಒಂದು ಗಡಿನಾಡ ಉತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ಇದರ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ನಾಡಿನುದ್ದಕ್ಕೂ ಏನು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಬಹಳ ಶಿಸ್ತಿನಿಂದ ಏನು ಸಂಘಟನೆ 25 ವರ್ಷಗಳಿಂದ 20 ವರ್ಷಕ್ಕಾಗಿದೆ ಹೋರಾಟ ಮಾಡ್ತಾ ಏನು 30 ಜಿಲ್ಲೆಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲೂ ಒಂದು ಕಬ್ಬು ಚುಕ್ಕಿ ಬಾರದಂಗೆ ರಕ್ಷಣಾ ವೇದಿಕೆ ಹೋರಾಟಗಳು ಸೇನಾನಿಗಳು ನಾವು ಬಹಳ ಹೋರಾಟಗಳನ್ನು ಮಾಡದೆ ನಿಮ್ಮ ಜನಮನ್ನೆ ಗಳಿಸಿದಂಥ ಸಂಘಟನೆ ಅದು ನಮ್ಮ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ಏನಿವತ್ತು ಗಡಿನಾಡಿನಲ್ಲಿ ಎಲ್ಲರೂ ಬಹಳ ಬರೀ ಹೋರಾಟ ಮಾಡ್ತಾಯಿದ್ದೀರಾ. ಯಾವುದಾದ್ರೂ ಜನಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಕೊಡೋ ಮುಖಾಂತರ, ತದನಂತರ ಕನ್ನಡ ಶಾಲೆಗಳಿಗೆ ಏನು ಸಮವಸ್ತ್ರಗಳು ಕೊಡೋ ಮುಖಾಂತರ ಏನು 29 ಇದೇ ತಿಂಗಳು 29ನೇ ತಾರೀಕು ಗಡಿನಾಡು ಅಂದರೆ ನಮ್ಮ ಆನೇಕಲ್ ನಗರದಲ್ಲಿ ಏನು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡದ ರಣಕಹಳೆಯನ್ನು ಊದೋದ್ರ ಮುಖಾಂತರ ಒಂದು ಹಬ್ಬವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಇದೇ ತಿಂಗಳು 29ನೇ ತಾರೀಕು ಏನು ರಾಜ್ಯ ಗಡಿನಾಡ ಕನ್ನಡಿಗರ ಉತ್ಸವ ಅಂತೇಳಿ ಆ ಉತ್ಸವಕ್ಕೆ ರಾಜ್ಯದಂಥ ಏನು ಜಿಲ್ಲಾಧ್ಯಕ್ಷಗಳು, ತಾಲೂಕಾಧ್ಯಕ್ಷಗಳು, ರಾಜ್ಯ ಪದಾಧಿಕಾರಿಗಳು, ಇನ್ನೂ ಅನೇಕ ಸಾಹಿತಿಗಳು ಎಲ್ಲರೂ ಬರೋರಿದ್ದಾರೆ. ಹಾಗಾಗಿ ಏನು ಈ ASB ಆಟದ ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇದು ವಿಭಿನ್ನವಾಗಿ ಮಾಡಬೇಕು. ಸಂಘಟನೆ ರಾಜ್ಯದಲ್ಲಿ ಸಂಘಟನೆ ಯಾವುದಿದ್ರೂ ಮೊದಲನೇ ಒಂದು ಗಡಿನಾಡ ಉತ್ಸವಕ್ಕೆ ಶಿವರಾಮೇಗೌಡರನ್ನು ಎಲಿಫ್ಯಾಡ್ ಮುಖಾಂತರ ಕರ್ಕೊಂಬರೋದು ಅತ್ಯಂತ ಆಕರ್ಷಕ ವಿಚಾರ. ಗಡಿನಾಡಿಗೆ ರಾಜ್ಯಾಧ್ಯಕ್ಷರನ್ನ ಎಲಿಫ್ಯಾಡಲ್ಲಿ ಕರ್ಕೊಂಬರೋದು, ನಮ್ಮ ಚಿಕ್ಕೆರೆ ಮೈದಾನಕ್ಕೆ ಲ್ಯಾಂಡಿಂಗ್ ಆಗೋ ಮುಖಾಂತರ ಅವರನ್ನು ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖಾಂತರ ನಾವು ಕಲಾ ತಂಡಗಳ ಮೆರವಣಿಗೆ, ಏನು ಎತ್ತಿನ ಗಾಡಿ ನಮ್ಮದು ಏನು ರಾಜ್ಯಾಧ್ಯಕ್ಷರು ಎಲಿಫ್ಯಾಡಲ್ಲಿ ಬರ್ತಾರೆ, ತದನಂತರ ಎತ್ತಿನ ಗಾಡಿ ರೈತರ ಎತ್ತಿನ ಗಾಡಿಯಲ್ಲಿ ಬರೋ ಮುಖಾಂತರ ಏನು ಕನ್ನಡದ ರಣಕಹಳೆಯನ್ನು ಊದೋ ಮುಖಾಂತರ ನಾವು ಕಾಲ್ನಡಿಗೆ ಜಾಥವನ್ನು ASB ಆಟದ ಮೈದಾನಕ್ಕೆ ತಲುಪ್ತೀವಿ. ಸುಮಾರು 4:15 ಸ್ಟಾರ್ಟ್ ಆದರೆ ಒಂದು 6:30 ಒಳಗಡೆ ನಾವು ASB ಆಟದ ಮೈದಾನಕ್ಕೆ ತಲುಪ್ತೀವಿ. ಹಾಗಾಗಿ ನಾಡಿನ ಜನತೆ ಏನು ಈ ಸಂಭ್ರಮದಲ್ಲಿ ಗಡಿನಾಡ ಉತ್ಸವ ಸಂಭ್ರಮದಲ್ಲಿ ಏನು ಎಲ್ಲರೂ ಗಡಿನಾಡಲ್ಲಿ ನಾವೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಕೇಳ್ತಾ, ಪ್ರಥಮ ಬಾರಿಗೆ ನಾವು ಬಹಳ ಅಚ್ಚುಕಟ್ಟಿಂದ ಈ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಬಹಳ ವ್ಯವಸ್ಥೆ ಏನು ನಮ್ಮ ಶಾಲೆಗಳಿಗೆ
ಮುಗಿಸ್ಕೊಳ್ಳೋ ಮುಖಾಂತರ ಮತ್ತು ನಾವು ಏನು ಭಾಳ ಅಚ್ಚುಕಟ್ಟು ಮುಖಾಂತರ ಏನು ಭಾಳ ಸ್ವಚ್ಛತೆಯನ್ನು ಕಾಪಾಡೋ ಮುಖಾಂತರ, ಶಿಸ್ತು ಕಾಪಾಡೋ ಮುಖಾಂತರ ಈ ಹಬ್ಬವನ್ನು, ಗಡಿನಾಡ ಕನ್ನಡಿಗರ ಹಬ್ಬವನ್ನು ತಾವೆಲ್ಲರೂ ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಆಕರ್ಷಣೆ ಚರಣ್ ಅಂತೇಳಿ ಹಾಸ್ಯ ನಟರು ಮತ್ತು ಹೀರೋ ಚರಣ್ರವರು. ಅದಕ್ಕಿಂತ ಹೆಚ್ಚಾಗಿ ಒಂದು ಸಾಧು ಕೋಕಿಲವರು ಅವ್ರದ್ದೇ ಆರ್ಕೆಸ್ಟ್ರಾ ಆಗಿರ್ತದೆ. ಜೊತೆಗೆ ಹಿನ್ನೆಲೆ ಗಾಯಕರಾದ ಅನುರಾಧ ಭಟ್ ಬರ್ತಾರೆ. ಮತ್ತು ಮತ್ತೋರ್ವ ZTV ಶಿವಾನಿ ಅಂಥೇಳಿ ಭಾಳ ಒಳ್ಳೆಯ ಗಾಯಕರು ಶಿವಾನಿ ಬರ್ತಾರೆ. ಅದಾದಮೇಲೆ ಕಂಬದ ರಂಗಯ್ಯ ಬರ್ತಾರೆ. ಅದಾದಮೇಲೆ ನಮಗೆ ಮತ್ತೊಬ್ಬರು ಸಂದೇಶ್ ಬರ್ತಾರೆ. ಉಷಾ ಕೋಕಿಲ ಅವ್ರು ಬರ್ತಾರೆ. ಇನ್ನೊಬ್ಬರು ಬೆಂಗಳೂರವರು ಯಾರೋ ಒಂದು ಗಾಯಕರು ಬರ್ತಾರೆ. ಹಾಗಾಗಿ ಭಾಳ ಅನೇಕ ಹಿನ್ನೆಲೆ ಗಾಯಕರು ಬರ್ತಾಯಿದ್ದಾರೆ. ಹಾಗಾಗಿ ಏನು ASB ಆಟದಲ್ಲಿ ಮೈದಾನದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಭಾಳ ಏನು ಇವತ್ತು ನಾವು ಪತ್ರಿಕಾಗೋಷ್ಠಿ ಯಾಕೆ ಕರೆದಿದ್ದೀವಿ ಅಂದರೆ ಇಡೀ ತಾಲೂಕಿನ ಜನತೆ ಮತ್ತು ರಾಜ್ಯದ ಜನತೆಗೆ ಏನು ನಾವು ಕನ್ನಡದ ಹಬ್ಬವನ್ನು ಮಾಡ್ತಾಯಿದ್ದೀವಿ, ಈ ಹಬ್ಬದಲ್ಲಿ ತಾವು ಪಾಲ್ಗೊಳ್ಳಿ ಅನ್ನೋ ಒಂದು ವಿಚಾರಕ್ಕಾಗಿ ನಾವು ಮನವಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬಂದು 29ನೇ ತಾರೀಕು ಸ್ಥಳ ASB ಆಟದ ಮೈದಾನ ಮತ್ತು ಚೌಡೇಶ್ವರಿ ವೃತ್ತದಿಂದ ಕಾಲ್ನಡಿಗೆ ಜಾಥಾ ಇದಿರುತ್ತೆ. ಹಾಗಾಗಿ ಬರಬೇಕು ಅಂತೇಳಿ ತಮ್ಮಲ್ಲಿ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಡ ವತಿಯಿಂದ ನಾನು ಮನವಿ ಮಾಡ್ತೇನೆ. ಈ ಕಲಾ ತಂಡ ಸುಮಾರು ಒಂದು 15 ಕಲಾ ತಂಡಗಳು ಸೇರ್ತೈತೆ. ಅದಾದಮೇಲೆ ನಮ್ಮ ಹೆಣ್ಣು ಮಕ್ಕಳು ಕಳಶ ಹೊತ್ತಿ ಮೆರವಣಿಗೆ ಮಾಡೋ ಮುಖಾಂತರ ನಾವು ಮೆರವಣಿಗೆಯಲ್ಲಿ ಭಾಗಿಯಾಗಿ ಭಾಳ ಇನ್ನೇ ಹಲವಾರು ವಿಶೇಷ ಅಂದರೆ ಕಲಾ ತಂಡಗಳ ಜೊತೆಗೆ ನಾವು ಏನು ನಮ್ಮ ಕನ್ನಡ ಸೇನಾನಿಗಳು ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಹೋಗ್ತಾ ಕಾರ್ಯಕ್ರಮ ಚಾಲನೆ ಆಗುತ್ತೆ. ಎಷ್ಟು ಜನ ಸುಮಾರು ಒಂದು 5 ರಿಂದ 10 ಸಾವಿರ ಜನ ಸೇರ್ತಾರೆ ಅಂತ ನಮಗೆ ಮಾಹಿತಿ ಇದೆ. ಅಂದರೆ ನಮ್ಮ ಕನ್ನಡ ಸೇನಾನಿಗಳೇ ಹೆಚ್ಚು ಕಮ್ಮಿ ನಾವು 3 ರಿಂದ 4 ಸಾವಿರ ಜನ ಇದ್ದೀವಿ ಈ ತಾಲೂಕಿನಲ್ಲಿ. ಹಾಗಾಗಿ ಇನ್ನು ಎಲ್ಲ ನಮ್ಮ ಪಟ್ಟಣದ ಜನತೆ ಎಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 10,000 ಜನ ಸೇರ್ತಾರೆ ಅಂತ. ಹಾಗಾಗಿ ಇದೊಂದು ದೊಡ್ಡ ಹಬ್ಬ. ಇದು ಯಾವ ರೀತಿ ಇರುತ್ತೆ ಅಂದರೆ ಒಂದು ಹಬ್ಬದ ವಾತಾವರಣದಲ್ಲಿರುತ್ತೆ. ಏನು ಮೈಸೂರು ದಸರಾ ಲೈಟಿಂಗ್ ಏನಿರುತ್ತೋ ಅದೇ ಥರನೇ ನಮ್ಮ ರಾಜ ಬೀದಿಗಳಲ್ಲಿ ಆಮೇಲೆ ನಮ್ಮ ಮೇನು ರೋಡ್ಗಳಲ್ಲಿ ಎಲ್ಲ ರಾಜ ಇರ್ತೈತೆ. ಇದನ್ನು ಹಬ್ಬದ ರೀತಿ ಎಲ್ಲರೂ ನೋಡಲಿ ಅಂತ. ಯಾಕಂದರೆ ತುಂಬ ಜನ ಹೋರಾಟಗಳು ಮಾಡ್ಕೊಂಬಂದಿದ್ದಾರೆ, ಸಂಘಟನೆಗಳು ಮಾಡ್ಕೊಂಬಂದಿದ್ದಾರೆ, ಎಲ್ಲರೂ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಒಂದು ವಿಭಿನ್ನ ರೀತಿ ಏನು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ಒಂದು ನಮ್ಮ ತಾಲೂಕಿಗೆ ಒಂದು ಹಬ್ಬದ ವಾತಾವರಣದಲ್ಲಿ ಏನು ಕಾರ್ಯಕ್ರಮ ಮಾಡೋದು ಯಾವ ಥರ ಇರುತ್ತೆ, ಜನಗಳಿಗೆ ಪ್ರೋತ್ಸಾಹ ಯಾರಿರುತ್ತೆ. ಆಮೇಲೆ ಈ ಗಡಿ ಭಾಗದಲ್ಲಿ ಏನು ನಮ್ಮ ಶಾಲೆಗಳನ್ನು ನಮ್ಮ ಸರ್ಕಾರಗಳು ಅದನ್ನು ಸರ್ಕಾರಕ್ಕೆ ಮುಟ್ಟೋ ಅಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಎಲ್ರಿಗೂ ನಮ್ಮ ರಾಜ್ಯದ ಜನತೆಗೆ ಮತ್ತು ನಮ್ಮ ಆನೇಕಲ್ ಜನತೆಗೆ ಹಬ್ಬದ ರೀತಿ ಕೊಡಬೇಕು ಅಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ನಮ್ಮ ಆನೇಕಲ್ ASB ಆಟದ ಮೈದಾನದಲ್ಲಿ. ಆದ್ದರಿಂದ ಎಲ್ಲ ನಮ್ಮ ಚಲನಚಿತ್ರ ನಟರು ಬರ್ತಾ ಇದ್ದಾರೆ, ಹಿನ್ನೆಲೆ ಗಾಯಕರು ಬರ್ತಾರೆ, ಸಿನಿಮಾ ಅದನ್ನೆಲ್ಲ ಆಡಿರೋರಂಥ ಹೆಸರಾದಂಥ ಗಾಯಕರು ಬರ್ತಾ ಇದ್ದಾರೆ. ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ಲ ನಮ್ಮ ಕಾರ್ಯಕ್ರಮ ಪ್ರೋತ್ಸಾಹ ಮಾಡಿ ಎಲ್ಲರೂ ಹಾರೈಸಬೇಕಂತ. ಸುಮಾರು 20-22 ವರ್ಷಗಳಿಂದ ಬರೀ ಹೋರಾಟಗಳು ಮಾಡಿಕೊಂಡು ಕನ್ನಡ ನಾಡು ನುಡಿ ಜಲ ಭಾಷೆ ಇದರ ವಿರುದ್ಧವಾಗಿ ಯಾವುದೇ ರೀತಿ ಹೇಳಿಕೆಗಳು ಬಂದಾಗ ಅಥವಾ ತಮಿಳುನಾಡು ನಮ್ಮ ಕರ್ನಾಟಕದ ಮೇಲೆ ಮುಗಿಬಿದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಯಾವತ್ತೂ ಒಂದು ಕೈ ಮುಂದಾಗಿ ಬಂದು ಹೋರಾಟಗಳನ್ನು ನಡೆಸ್ಕೊಂಡು 20 ವರ್ಷಗಳಿಂದ ಬರ್ತಾಯಿದ್ವಿ. ಕೆಲ ನಾಯಕರುಗಳು ಹೇಳ್ತಾಯಿದ್ರು, ಬರೀ ಹೋರಾಟ ಮಾಡ್ತಾಯಿದ್ದೀರಾ, ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಡಿ ನಿಮ್ಮ ಸಂಘಟನೆಯಿಂದ ಅಂಥೇಳಿ. ನಾವು ಸಮಯಕ್ಕಾಗಿ ಕಾಯ್ತಾಯಿದ್ವಿ. ಈಗ ಸಮಯ ಕೂಡಿ ಬಂದಿದೆ. ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಕೂತು ಚರ್ಚೆ ಮಾಡಿ ಒಂದು ಕಾರ್ಯಕ್ರಮ ಕೊಡೋಣ, ಒಳ್ಳೆ ಕಾರ್ಯಕ್ರಮ ಕೊಡೋಣ ಅಂಥೇಳಿ ತೀರ್ಮಾನ ಮಾಡಿದ್ವಿ. ಅದೇ ರೀತಿ
ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಮಾಧ್ಯಮದವರ ಸಹಕಾರದಿಂದ ಮತ್ತು ಪೊಲೀಸ್ ಇಲಾಖೆಯ ಸಹಕಾರದಿಂದ, ಎಲ್ಲ ಸರ್ಕಾರಿ ಇಲಾಖೆಗಳ ಸಹಕಾರದಿಂದ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನೆರವೇರುತ್ತೆ. ಅದೇ ರೀತಿ ನಮ್ಮ ಆನೇಕಲ್ ತಾಲೂಕು ಇಡೀ ರಾಜ್ಯದ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.